ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಬೆಟ್ಟಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇರುವಂತದ್ದು ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ರಾತ್ರಿ ಇಲ್ಲಿ ನಿರ್ಬಂಧನ ಹೇರಲಾಗಿತ್ತು. ಬೆಳಿಗ್ಗೆ ಯಾವುದೇ ರೀತಿಯ ನಿರ್ಬಂಧ ಇರದ ಹಿನ್ನೆಲೆ ಸಾಕಷ್ಟು ಪ್ರವಾಸಿಗರು ಸಾರ್ವಜನಿಕರು ಇಲ್ಲಿಗೆ ಬಂದು ಸಂತೋಷನ ಪಡ್ತಾ ಇರುವಂತದ್ದು. ಇಲ್ಲಿ ನಯನ ಮನೋಹರವಾದಂತಹ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಇರುವಂತದ್ದು. ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಂದಾರಗಿರಿ ಬೆಟ್ಟವೂ ಕೂಡ ಒಂದು ಅಂದರೆ ತಪ್ಪಾಗೋದಿಲ್ಲ. ಬೆಳಿಗ್ಗೆ ಹರಿದು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬಂದು ನಯನ ಮನೋಹರವಾದ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇರುವಂತದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿನ ಜನಸಂಖ್ಯೆ ಸದ್ಯಕ್ಕೆ ಯಾವ ರೀತಿಯಪ್ಪ ಇದೆ ಅಂತಂದ್ರೆ ತುಂಬಾ ಜನ ಬೆಳಗಿನಿಂದಲೂ ಕೂಡ ಬರ್ತಾ ಇದ್ದಾರೆ. ದೂರದ ಊರುಗಳಿಂದ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಬೆಳಿಗ್ಗೆ ಇದ್ರೆ ಹೊಸ ವರ್ಷವನ್ನ ನಾವು ತುಂಬಾ ಅತ್ಯುತ್ತಮವಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ರಾತ್ರಿ ನಿರ್ಬಂಧ ಹೇರಿದ್ದಂತಹ ಹಿನ್ನೆಲೆಯಿಂದ ಬೆಳಿಗ್ಗೆ ಇಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ಕಾರ್ಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗ್ಬೋದು. ಇಂದು ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇರುವಂತದ್ದು. ನ್ಯೂ ಇಯರ್ಗೆ ನಾವು ಹೊಸದಾಗಿ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಸಾಕಷ್ಟು ದಿನಗಳಿಂದಲೂ ಕೂಡ ಜನಗಳು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರು. ಹೊಸ ವರ್ಷವನ್ನ ಎಲ್ಲಿ ಆಚರಣೆ ಮಾಡಬೇಕು ಅಂತ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರು. ಕುಟುಂಬದ ಜೊತೆ ಸಮಯವನ್ನ ಕಳಿಬೇಕು ಅಂತ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರು. ಎಲ್ಲರೂ ಕೂಡ ಇದೀಗ ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಇರುವಂತದ್ದು, ಗೆಳೆಯರ ಜೊತೆ ಸಮಯ ಕಳೀತಾ ಇರುವಂತದ್ದು, ಪ್ರಿಯಕರನ ಜೊತೆ ಸಮಯವನ್ನ ಕಳೀತಾ ಇರುವಂತದ್ದು. ಸದ್ಯಕ್ಕೆ ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಬೆಟ್ಟಕ್ಕೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ದೌಡಾಯಿಸ್ತಾ ಇರುವಂತದ್ದು, ಜನಸಂಖ್ಯೆ ಹೆಚ್ಚಾಗಿರುವಂತದ್ದು. ಒಟ್ಟಿನಲ್ಲಿ ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಬೆಟ್ಟ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಜನರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಆಗಿದ್ದೀರಿ. ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಾವು ಫ್ರೆಂಡ್ಸು 5 ಜನ ಬಂದಿದ್ದೀವಿ. ನಾವು ಫಸ್ಟು ಗೊರವೇನಹಳ್ಳಿ ಟೆಂಪಲ್ ಇದೆಯಲ್ಲ, ಲಕ್ಷ್ಮೀ ಟೆಂಪಲ್ಗೆ ಹೋದ್ವಿ. ನಮಗೆ ಇದು ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ ಹೇಳಿದ್ರು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಮತ್ತೆ ಪುನಃ ಬರಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು. ಅಷ್ಟು ಚೆನ್ನಾಗಿದೆ, ಎಲ್ಲರೂ ಬರ್ಬೋದು. ಬೆಂಗಳೂರಿಂದ ಬರೀ 65 ಕಿಲೋಮೀಟರ್ ಎಂಜಾಯ್ ಮಾಡ್ತಾರೆ. ಟ್ರೆಕ್ಕಿಂಗ್ ಇದೆ, ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದ್ರಿ, ನೋಡ್ರಿ, ನೋಡೋಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ, ಬನ್ನಿ. ತುಂಬ ಚೆನ್ನಾಗಿದೆಯಪ್ಪ. ಅನ್ಕೊಂಡೇ ಇರಲಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ JP ನಗರದಿಂದ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಬಂದಿದ್ದು. ಮೆಟ್ಲು ಹತ್ತಬೇಕು ಅಂದ್ಕೊಳ್ಳಿಲ್ಲ, ಹತ್ತಿದ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ನೋಡಿ. ಇದು ಇನ್ನೂ ಇಂಪ್ರೂವ್ ಆದರೆ ಭಾಳ ಚೆನ್ನಾಗಿರುತ್ತೆ. ಹ್ಯಾಪಿ ನ್ಯೂ ಇಯರ್. ಮಸ್ತ್ ಆಗಿದೆ, ಮಸ್ತ್ ವ್ಯೂಗಳು, ಮಸ್ತ್ ಪ್ಲೇಸು. ಈ ಥರ ಪ್ಲೇಸ್ ಇದೆ ಅಂತಾನೆ ಗೊತ್ತಿದ್ದಿಲ್ಲ ನಮಗೆ. ಫುಲ್ಲು ಹ್ಯಾಪಿ ಆಗಿದೆ. ಎಕ್ಕಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ, ಗಾಳಿ ಇಳಿತೈತೆ. ನಾವು ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿ. ಫುಲ್ ಖುಷಿ ಅಣ್ಣ. ಚೆನ್ನಾಗಾಯ್ತಪ್ಪ. ಚೆನ್ನಾಗಿದೆ. ಕರ್ನಾಟಕ ಜನರಿಗೆ ಹೊಸ ವರ್ಷದ ಶುಭಾಶಯಗಳು. ಹೇಗಿದೆ ಹೊಸ ವರ್ಷ? ಸೂಪರ್ ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ಇಲ್ಲಿ ಬಂದಿದ್ದು? ತುಂಬ ಖುಷಿಯಾಗಿದೆ, ಚೆನ್ನಾಗಿದೆ. ಸರ್, ಹೊಸ ವರ್ಷಕ್ಕೆ ಏನು ಹೇಳ್ತೀರಾ ಜನಗಳಿಗೆ? ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಸುಖ ಸಮೃದ್ಧಿ ಆಯುಷ್ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ಮೇಡಮ್, ಹೇಗಿತ್ತು ಹೊಸ ವರ್ಷ? ಇಲ್ಲಿ ಬಂದಿದ್ದು ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಯಿತು. ಪ್ಲೇಸ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಬೇರೆ ಬೇರೆ ಊರುಗಳಿಂದ ದೃಶ್ಯವನ್ನ ಕಣ್ತುಂಬಿಕೊಂಡು ಮಂದರಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾಲವನ್ನು ಕಳೆದು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಬಂದಂಥವರೆಲ್ಲರೂ ಕೂಡ ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.
ಹೋಗ್ಬೋದು. ರಾತ್ರಿ ಎಲ್ಲವೂ ಕೂಡ ಮಂದರಗಿರಿ ಬೆಟ್ಟಕ್ಕೆ ನಿರ್ಬಂಧನ ಹೇರಲಾಗಿತ್ತು. ಆದರೆ ಬೆಳಗಿನಿಂದ ಯಾವುದೇ ನಿರ್ಬಂಧ ಇರದ ಹಿನ್ನೆಲೆ ಸಾರ್ವಜನಿಕರು ಹಾಗೂ ಸ್ಥಳೀಯರು ಪ್ರವಾಸಿಗರ ದಂಡು ಮಂದರಗಿರಿ ಬೆಟ್ಟಕ್ಕೆ ಹರಿದು ಬರ್ತಾ ಇರುವಂಥದ್ದು. ಇದು ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿ ಬಂದು ಕಣ್ತುಂಬಿಕೊಂಡು ಹೋಗ್ತಾ ಇರುವಂಥದ್ದು. ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಂದರಗಿರಿ ಬೆಟ್ಟವೂ ಕೂಡ ಒಂದು ಅಂದರೆ ತಪ್ಪಾಗೋದಿಲ್ಲ. ಹೊಸ ವರ್ಷದ ಹಿನ್ನೆಲೆ ಸಾಲು ರಜೆಗಳ ಹಿನ್ನೆಲೆ ಸಾಕಷ್ಟು ಸಾರ್ವಜನಿಕರು ಇಲ್ಲಿಗೆ ಬಂದು ಇಲ್ಲಿನ ಮನೋಹರ ದೃಶ್ಯವನ್ನು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಸದ್ಯಕ್ಕೆ ಜನಸಂಖ್ಯೆ ಯಾವ ರೀತಿಯಲ್ಲಿ ಇದೆಯಪ್ಪ ಅಂತಂದರೆ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಇಲ್ಲಿಗೆ ಬಂದು ಇಲ್ಲಿ ಮೇಲುಗಡೆ ಇರುವಂತಹ ಮಂದರಗಿರಿ ಬೆಟ್ಟದಲ್ಲಿ ಕುಳಿತು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರುವಂಥದ್ದು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂದರಗಿರಿ ಬೆಟ್ಟ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು ಅಂತ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಬೆಟ್ಟದ ಸೌಂದರ್ಯವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ, ಪ್ರವಾಸಿಗರು ಬರ್ತಾ ಇದ್ದಾರೆ. ಸರ್ಕಾರ ಬೆಳಿಗ್ಗೆ ಯಾವುದೇ ನಿರ್ಬಂಧನ ಏರಿರಲಿಲ್ಲ, ಆದ್ದರಿಂದ ಬೆಳಗಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇರುವಂಥದ್ದು. ಇಲ್ಲಿ ಸದ್ಯಕ್ಕೆ ಪಾರ್ಕಿಂಗಲ್ಲಿ ನೋಡುವಂಥದ್ದಾದರೆ ಸಾಕಷ್ಟು ಕಾರುಗಳು, ವಾಹನಗಳು ಪಾರ್ಕಿಂಗ್ನಲ್ಲಿರುವಂಥ ಕಾರುಗಳ ಸಂಖ್ಯೆಯನ್ನು ನೋಡೋದ್ರೆ ಇಲ್ಲಿ ಎಷ್ಟು ಜನಗಳು ವಿಷಯವೂ ಕೂಡ ಉಂಟಾಗುತ್ತೆ. ಇನ್ನು ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಬೆಟ್ಟಕ್ಕೆ ಸಾಗರ ಆಗಿ ಹೋಗ್ತಾ ಇರುವಂಥದ್ದು ನಿಮಗೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ರಾತ್ರಿ ಇಡೀ ಮಂದರಗಿರಿ ಬೆಟ್ಟ ಆಗಿರ್ಬೋದು, ಆದರೆ ಇದು ಬೆಳಿಗ್ಗೆ 8 ಗಂಟೆಯಿಂದ ಯಾವುದೇ ಪ್ರದೇಶಗಳಲ್ಲಿ ನಿರ್ಬಂಧ ಇರದ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರದ ಊರುಗಳಿಂದಲೂ ಕೂಡ ಜನರು ಬರ್ತಾ ಇರುವಂಥದ್ದು. ಇದೀಗ ಮಂದರಗಿರಿ ಬೆಟ್ಟದಲ್ಲಿ ಜನಗಳ ಸಂಖ್ಯೆ ಯಾವ ರೀತಿ ಇದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಜನಗಳು ದೂರ ಮಂದರಗಿರಿಗೆ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಬೆಳಗ್ಗಿಂದಲೂ ಕೂಡ ಬೆಂಗಳೂರಿನಲ್ಲಿ ಕಾಲ ಕಳೆಯುವ ಮಂದಿಯಂತೂ ತುಂಬ ಇಷ್ಟಪಟ್ಟು ಮಂದರಗಿರಿ ಬೆಟ್ಟಕ್ಕೆ ಬಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಕಾರುಗಳ ಸಂಖ್ಯೆನ ನೀವು ನೋಡ್ತಾ ಹೋದರೆ ಪಾರ್ಕಿಂಗ್ನಲ್ಲಿರುವಂಥ ಕಾರುಗಳ ಸಂಖ್ಯೆನ ಇಲ್ಲಿ ಎಷ್ಟು ಜನ ಇರ್ಬೋದು ಅನ್ನೋ ಅಂದಾಜು ಕೂಡ ಸಿಗ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮಂದರಗಿರಿ ಬೆಟ್ಟಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾರೆ ಎಂದು ಕೂಡ ತಪ್ಪಾಗೋದಿಲ್ಲ. ಸಾಕಷ್ಟು ಜನಗಳು ಕೂಡ ಬೆಳಗಿನಿಂದಲೂ ಎದ್ದು ಮಂದರಗಿರಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಸಾಕಷ್ಟು ಜನ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಾರೆ, ಸಾಕಷ್ಟು ಜನ ಉದ್ಯೋಗದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಈಗ ಮಂದರಗಿರಿ ಬೆಟ್ಟಕ್ಕೆ ಬಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮಂದರಗಿರಿ ಬೆಟ್ಟ ಇಂದು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಕೂಡ ತಿಳಿಸ್ತೇವೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಪುನೀತ್ ಪ್ರಜಾಶಕ್ತಿ ಟಿವಿ.